ಮಾಡುವುದಾದರೆ, ಮರಣಕರ ವ್ಯಾಧಿಯಿಂದ ಬಳಲ್ತಾ ಇರುವಂಥ ಹಿಜ್ಕೀಯೇಲನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ದೇವರು ಆತನ ಕಣ್ಣೀರನ್ನು, ಆತನ ಒಂದು ಪ್ರಾರ್ಥನೆಯನ್ನು, ಆತನ ಒಂದು ನಂಬಿಕೆಯನ್ನು ನೋಡಿ ಹಿಜ್ಕೀಯೇಲನಿಗೆ ದೇವರು ಏನು ಮಾಡಿದ? 15 ವರ್ಷ ಆಯುಷ್ಕಾಲವನ್ನು ಹೆಚ್ಚು ಮಾಡಿದ. ಪ್ರಿಯ ದೇವಜನರೇ, ಈ ದಿನ ನಿಮಗೆ ಆಯುಷ್ಕಾಲವಿಲ್ಲದೆ ಬಾಧೆ ಪಡ್ತಾ ಇದ್ದೀರಾ? ಶರೀರದಲ್ಲಿ ರೋಗದಿಂದ ಬಾಧೆ ಪಡ್ತಾ ಇದ್ದೀರಾ? ನಿಮ್ಮ ಕೈ ಕಾಲುಗಳಲ್ಲಿ ಶಕ್ತಿ ಇಲ್ಲ ಅಂತೇಳಿ ಬಾಧೆ ಪಡ್ತಾ ಇದ್ದೀರಾ? ಎಲ್ಲವನ್ನ ಯೇಸುವಿನ ಕೈಯಲ್ಲಿ ನೀನು ಒಪ್ಪಿಸಿಕೊಟ್ಟು ಏಕಾಂತವಾದಂಥ ಕೋಣೆಯಲ್ಲಿ ದೇವರಿಗೆ ಅರಕೆ ಮಾಡುವುದಾದರೆ, ನಿನ್ನ ಪ್ರಾರ್ಥನಾ ಮನವಿಗಳನ್ನು ದೇವರಿಗೆ ಹೇಳಿ ಪ್ರಾರ್ಥಿಸುವುದಾದರೆ, ಸಕಲ ವಿಧವಾದಂಥ ಎಲ್ಲ ಕಾರ್ಯಗಳಿಗೂ ಒಂದೇ ಔಷಧ, ಏಕಾಂತವಾದಂಥ ಪ್ರಾರ್ಥನೆ. ಹಲ್ಲೆಲೂಯಾ. ನಾವು ಆಸ್ಪತ್ರೆಗೆ ಹೋದ್ರೆ ವಿಧ ವಿಧವಾದಂಥ ಒಂದು ಟಾನಿಕ್ ಅನ್ನ, ವಿಧ ವಿಧವಾದಂಥ ಔಷಧಿಗಳನ್ನ, ವಿಧ ವಿಧವಾದಂಥ ಗುಳಿಗೆಗಳನ್ನ ಕೊಡ್ತಾರೆ. ಆದರೆ ಯೇಸುವಿನ ಬಳಿಗೆ ಬಂದ್ರೆ ಎಲ್ಲ ರೋಗಕ್ಕೂ ಒಂದೇ ಔಷಧ, ಅದು ಪ್ರಾರ್ಥನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ವಿಷಯಗಳಿಗೂ ಒಂದೇ ಔಷಧ, ಏನದು? ಪ್ರಾರ್ಥನೆ. ಎರಡನೇ ಔಷಧ ಇದೆ, ಯೇಸುವಿನ ರಕ್ತ. ಸಕಲ ಪಾಪಗಳನ್ನು ಶುದ್ಧೀಕರಿಸುವುದು ಯೇಸುವಿನ ರಕ್ತ. ಎಲ್ಲ ಬಲಹೀನತೆಗಳು, ಎಲ್ಲ ಬಾಧೆಗಳಿಗೆ ಒಂದೇ ಔಷಧ, ಅದು ಪ್ರಾರ್ಥನೆ ಮಾತ್ರನೇ. ಹಲ್ಲೆಲೂಯಾ. ಎಷ್ಟು ಜನ ನೀವು ಬೆಟ್ಟದ ಪ್ರಾರ್ಥನೆಯಲ್ಲಿ ಓದಿದ್ದೀರಾ? ಅಲ್ಲಿ ಒಂದು ಇಂಗ್ಲಿಷಲ್ಲಿ ವರ್ಡ್ ಹಾಕಿದ್ರು. ಏನು ವರ್ಡ್ ಹಾಕಿದ್ರು? ಎಲ್ಲ ವಿಷಯಗಳಿಗೆ ಒಂದೇ ಔಷಧ, ಪ್ರಾರ್ಥನೆ ಅಂತ ಹಾಕಿದ್ರು. ಅದು ಸುರೇಶ್, ನಾಗಸಮುದ್ರ ಸುರೇಶ್ ಅವರು ಬರೆದಿರಬೇಕು. ಆದರೆ ಈ ದಿನ ನಿಮ್ಮ ಜೀವಿತದಲ್ಲಿ ನಿಮಗೆ ಎಂಥ ಸಂದರ್ಭದಲ್ಲಿದ್ದೀರೋ ಆ ಸಂದರ್ಭಗಳನ್ನು ನೆನೆಸಿಕೊಂಡು ಹೃದಯಪೂರ್ವಕವಾಗಿ ನೀವು ದೇವರ ಸನ್ನಿಧಿಯಲ್ಲಿ ನಮ್ಮ ಕುಟುಂಬ ಆಶೀರ್ವಾದ ಹೊಂದಿಕೊಳ್ಳಬೇಕಂತ ನೀವು ತೀರ್ಮಾನ ತೆಗೆದುಕೊಂಡಿರುವುದಾದರೆ ಏಕಾಂತವಾದ ಪ್ರಾರ್ಥನೆ ನಾವು ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಏಕಾಂತವಾದ ಪ್ರಾರ್ಥನೆ ಮಾಡಿದಂಥ ಅನುಭವಗಳಿದ್ದಾವೆ? ಮಾಡಿದ್ದೀರಾ? ಯಾವಾಗ ಮಾಡಿದ್ದೀವಿ ನಾವು? ತುಂಬ ಸಮಸ್ಯೆ ಬಂದಾಗೆ ನಾವೇನು ಮಾಡಿದ್ದೇವೆ? ಓಡೋಗಿ ಪಾಸ್ಟಿಗೆ ಫೋನ್ ಮಾಡಿ, ಫೋನ್ ಹೋಗ್ಲಿಲ್ಲಿದ್ರೆ, ಫೋನ್ ಸ್ವಿಚ್ ಆಫ್ ಆಗಿದ್ರೆ, ಒಂದು ವೇಳೆ ಪಾಸ್ಟು ಫೋನ್ ಎತ್ತದೇ ಇರುವಾಗ ಯಾಕಪ್ಪ ದೇವ್ರೆ ನನ್ನ ಫೋನ್ ಎತ್ತುತ್ತಾ ಇಲ್ಲ ಅಂತೇಳಿ ನಾವೇನು ಮಾಡ್ತೇವೆ? ಬಾಧೆ ಪಟ್ಟು ಪ್ರಾರ್ಥನೆ ಮಾಡಿದ್ದೇವೆ ಇಲ್ಲ? ಪಾಸ್ಟ್ರು ಫೋನ್ ಎತ್ತಂಗೆ ನಾವು ಪ್ರಾರ್ಥನೆ ಕೂಡ ಮಾಡಿದ್ದೇವೆ. ಪಾಸ್ಟ್ರು ನಮ್ಮ ಮನೆಗೆ ಬರಂಗೆ ಕೂಡ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಅಂಥ ಪ್ರಾರ್ಥನೆಗಳಿಗೆಲ್ಲವಕ್ಕೂ ದೇವರು ಉತ್ತರ ಕೊಟ್ಟಿದ್ದಾನಂದರೆ ನಮ್ಮ ಕುಟುಂಬವನ್ನು ದೇವರು ಯಾವಾಗಲೂ ಆತನು ಕಾಯಬೇಕು, ಯಾವಾಗಲೂ ಆತನು ಆಶೀರ್ವಾದ ಮಾಡಬೇಕಂತೇಳಿ ನೀವು ಕಾದಿದ್ದೀರೋ ಇಲ್ಲ ಗೊತ್ತಿಲ್ಲ. ಆದರೆ ಯೇಸು ನಮ್ಮ ಕುಟುಂಬವನ್ನು ಕಾಯಬೇಕಂತೇಳಿ 2 ಕರಗಳನ್ನು ಚಾಚಿ ಆತನು ಪರಲೋಕದಲ್ಲಿ ದೇವದೂತರ ದಂಡನ ಇಳಿಸಿ ನಮ್ಮ ಸುತ್ತಲೂ ಜೊತೆಗಾರನಾಗಿದ್ದುಕೊಂಡು ನಮ್ಮ ನೆರಳು ನಮ್ಮನ್ನು ಬಿಟ್ಟು ಹೋಗಬಹುದೇನೋ? ಯೇಸು ನಾವು ಪ್ರಾರ್ಥನೆ ಮಾಡಿದಾಗಲೆಲ್ಲ ಆತನು ನಮ್ಮ ಜೊತೆಯಲ್ಲೇ ಇದ್ದುಕೊಂಡು, ನಮ್ಮ ಸಂಗಡಿಗನಾಗಿದ್ದುಕೊಂಡು, ನಮ್ಮ ತಂದೆಯಾಗಿ ತಾಯಿಯಾಗಿ ಆತನು ಎಲ್ಲ ವಿಷಯಗಳಲ್ಲಿ ಸಹಾಯ ಮಾಡುವಂಥ ವ್ಯಕ್ತಿ. ಏಕಾಂತವಾದಂಥ ಪ್ರಾರ್ಥನೆ ಮಾಡುವಾಗ ಬೇಗನೆ ಬಂದು ನಮಗೆ ಜೊತೆಗಾರನಾಗಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಕುಟುಂಬ ಆಶೀರ್ವಾದ ಹೊಂದಿಕೊಳ್ಬೇಕಂದ್ರೆ ನಾವೇನು ಮಾಡಬೇಕು? ಏಕಾಂತವಾದ ಪ್ರಾರ್ಥನೆ ಮಾಡಬೇಕು. ನಾವು ಏಕಾಂತವಾದ ಪ್ರಾರ್ಥನೆ ಮಾಡಲ್ಲ. ಊಟವಿಲ್ಲದಂಥ ಪ್ರಾರ್ಥನೆ ಮಾಡ್ತೇವೆ, ನೀರು ಕುಡಿಲಿಲ್ಲಂಗೆ ಪ್ರಾರ್ಥನೆ ಮಾಡ್ತೇವೆ. ಆದರೆ ಏಕಾಂತವಾಗಿದ್ದು ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸು ಬರಲ್ಲ ಒಂದೊಂದು ಸಾರಿ. ಪ್ರಿಯ ದೇವಜನರೇ, ನೀವೆಂಥ ಸಂದರ್ಭದಲ್ಲಿದ್ದರೂ ಕೂಡ ಯೇಸುವಿನ ಸನ್ನಿಧಿಯಲ್ಲಿ ನಾವು ಏಕಾಂತವಾದ ಪ್ರಾರ್ಥನೆ ನಾವು ಮಾಡಿದರೆ ನಮ್ಮ ಕುಟುಂಬವನ್ನು ದೇವರು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡಿಕೊಳ್ಳೋಣ, ಈ ಒಂದು ಸಮಯದಲ್ಲಿ ಯೋಬನ ಬರೆದಂಥ ಪುಸ್ತಕ 1ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದಿಕೊಳ್ಳೋಣ. ಯೋಬನ ಬರೆದ ಪುಸ್ತಕ ಪುಟದ ಸಂಖ್ಯೆ 548, ಕೀರ್ತನೆಗಳ ಹಿಂದೆ ಇರುತ್ತೆ. ಯಾರಿಗೂ ಸಿಕ್ಕಿಲ್ಲ. ಹಲ್ಲೆಲೂಯಾ.
ಶಬ್ದವಾಗಿ ಹೇಳೋಣ ಹಾಲೆಲೂಯಾ. ಇನ್ನು ಶಬ್ದವಾಗಿ ಹಾಲೆಲೂಯಾ. ಇಷ್ಟೇನಾ ಸ್ವರ ಇರೋದು ನಮಗೆ? ಜಗಳ ಆಡ್ಲಿಕ್ಕೆ ಬಿಟ್ರೆ ನಮ್ಮನ್ನ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ಬಸ್ ಹೆಂಗಿರುತ್ತಾ ಹಂಗೆ. ಆದ್ರೆ ಇಲ್ಲಿ ಮಾತ್ರ ಹಾಲೆಲೂಯಾ ಹೇಳಲಿಕ್ಕೆ ನಮಗೆ ಆಗಲ್ಲ. ಪ್ರಿಯ ದೇವಜನರೇ, ನಮ್ಮ ಕುಟುಂಬ ಆಶೀರ್ವಾದ ಹೊಂದಿಕೊಳ್ಳಬೇಕಂದ್ರೆ ಎರಡನೇದಾಗಿ ಕುಟುಂಬ ಪ್ರಾರ್ಥನೆ ಬಹಳ ಮುಖ್ಯ. ಹಾಲೆಲೂಯಾ. ಕುಟುಂಬ ಪ್ರಾರ್ಥನೆ ಅಂದ್ರೆ ಏನಮ್ಮ? ವಾರಕ್ಕೊಂದ್ಸರೋ ತಿಂಗಳಿಗೊಂದ್ಸರ ಪಾಶನ್ ಕರೆಸ್ತೀವಲ್ಲ ಆ ಪ್ರಾರ್ಥನೆ ಅಲ್ಲ. ನಿಮ್ಮ ಕುಟುಂಬದಲ್ಲಿರುವಂಥ ಗಂಡ ಹೆಂಡತಿ ಮಕ್ಕಳು, ನಿಮ್ಮ ಅತ್ತೆ ಮಾವರಾಗಿರ್ಬೋದು, ನಿಮಗಿರುವಂಥ ಬಂಧು ಬಳಗದವರಾಗಿರ್ಬೋದು, ನೀವು ಎಷ್ಟು ಜನ ಇದ್ದೀರೋ ಎಲ್ಲರೂ ಸೇರಿ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ಏಕಾಂತವಾಗಿ ಪ್ರಾರ್ಥನೆ ಮಾಡಿದ ಆದ ನಂತರ ಎರಡನೇದಾಗಿ ನಮ್ಮ ಕುಟುಂಬದಲ್ಲಿ ದೇವರು ಆಶೀರ್ವಾದ ಮಾಡಬೇಕಂದ್ರೆ ಕುಟುಂಬವಾಗಿ ಕೂತ್ಕೊಂಡು ಊಟ ಮಾಡುವಾಗ ನಾವೇನು ಮಾಡ್ತೇವೆ? ಪ್ರತಿದಿನ ಅನ್ನ ಸಾರು ಮುದ್ದೆ ಚಟ್ನಿ ಮಾಡಿದ್ರೆ ಏನು ಮಾಡ್ತೇವೆ? ಯಾರ ಪಾಡಿಗೆ ಅವ್ರು ಊಟ ಮಾಡಿ ಹೋಗ್ತಾರೆ. ಅದೇ ಮಟನ್ ಮಾಡಿದಾಗೋ ಹೋಳಿಗೆ ಮಾಡಿದಾಗೋ ಯಾಕಮ್ಮ ನೆನೆಸ್ತೀಯ ಅದನ್ನೆಲ್ಲ ಇವತ್ತು ಅಂತೀರಾ? ನಾವು ಒಳ್ಳೆ ಸ್ಪೆಷಲ್ ಆಗಿ ಊಟ ಮಾಡಿದಾಗ ಒಬ್ಬೊಬ್ಬರೇ ಊಟ ಮಾಡ್ತಾರೆ ಮನೆಯಲ್ಲಿ. ಒಂದು ವೇಳೆ ಯಾರಾದರೂ ಇಲ್ಲ ಅಂದ್ರೆ ಕೂಡ ನಾವೇನು ಮಾಡ್ತೇವೆ? ಅವ್ರು ಬರೋ ತನಕ ನಾವು ಕಾಯ್ತೇವೆ. ಹಂಗೆ ನಿಮ್ಮ ಕುಟುಂಬದಲ್ಲಿ ದೇವರು ಆಶೀರ್ವಾದ ಮಾಡಬೇಕಂದ್ರೆ ಕುಟುಂಬ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು. ಹಲ್ಲೆಲೂಯಾ. ಕುಟುಂಬ ಪ್ರಾರ್ಥನೆ ಇಲ್ಲದೆ ನಾವು ಏನು ಮಾಡಲಿಕ್ಕೆ ಹೋದ್ರೂ ಕೂಡ ನಮಗೆಲ್ಲ ವ್ಯರ್ಥ. ನಾನು ಒಂದೊಂದು ದಿನ ಬೆಳಗ್ಗೆ ಎದ್ದ ತಕ್ಷಣ ಕೆಲಸದ ನಿಮಿತ್ತವಾಗಿ ಒಂದು ವೇಳೆ ಮರ್ತೇವಂದ್ರೆ ಆ ದಿನ ಎಲ್ಲ ಏನೋ ಒಂಥರ ಏನೋ ನಾವು ಕಳ್ಕೊಂಡಿದ್ದೇವೆ, ಇವತ್ತೇನೋ ನಾನು ಮರ್ತೋಗಿದ್ದೇನೆ, ಇವತ್ತೇನೋ ನಾನು ಮಿಸ್ ಆಗಿದ್ದೇನೆ, ಇವತ್ತೇನೋ ನಾನು ತಿನ್ನುವುದು ಮರ್ತಿದ್ದೇನಂತಲ್ಲ, ಪ್ರಾರ್ಥನೆ ಮಾಡುವುದನ್ನು ನಾನು ಮರ್ತಿದ್ದೇನಂತೇಳಿ ನನಗೆ ಭಾಳ ಚೆನ್ನಾಗಿ ನೆನಪಿರುತ್ತೆ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ನಾವು ಕುಟುಂಬದಲ್ಲಿ ಟೈಮ್ ಇಲ್ಲ ಅಂದರೂ ಪರವಾಗಿಲ್ಲ, ನಾವು ಕಾರಲ್ಲಾಗಲಿ ಪ್ರಾರ್ಥನೆ ಮಾಡ್ತೇವೆ. ಹಾಗೆಯೇ ನಾವು ಹೆಂಗೆ ಒಳ್ಳೆ ಊಟ ಮಾಡಿದಾಗ ಯಾರನ್ನು ಮಿಸ್ ಮಾಡದೆ ಹೆಂಗೆ ನಾವು ಊಟ ಮಾಡಲಿಕ್ಕೆ ಕರಿತೇವೋ ಹಾಗೆ ಯೇಸುವಿನ ಸನ್ನಿಧಿಯಲ್ಲಿ ಯೇಸುವನ್ನು ಹಿಂಬಾಲಿಸುವಂಥ ನಾವು ಯೇಸುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳುವಂಥ ನಮ್ಮೆಲ್ಲರಿಗೂ ದೇವರು ಆಶೀರ್ವಾದ ಮಾಡಬೇಕಂದ್ರೆ ಕುಟುಂಬ ಸಮೇತವಾಗಿ ಕೂತ್ಕೊಂಡು ನಾವು ಪ್ರಾರ್ಥನೆ ಮಾಡುವುದನ್ನು ಕಲಿಬೇಕು. ಈ ದಿನ ಪ್ರಿಯ ದೇವಜನರೇ, ನಮ್ಮ ಕುಟುಂಬದಲ್ಲಿ ದೇವರ ಆಶೀರ್ವಾದ ಮಾಡಬೇಕಂದ್ರೆ ನಾನು ಏಕಾಂತವಾಗಿ ಪ್ರಾರ್ಥನೆ ಮಾಡಿದ್ದೇನೆ ಆಶೀರ್ವಾದ ಬರಲಿ ಅಂದರೆ ಅಲ್ಲಿಗೆ ದೇವರು ಬಿಡಲ್ಲ. ಕುಟುಂಬ ಸಮೇತವಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು. ನಾನು ಒಬ್ಬಳೇ ಪ್ರಾರ್ಥನೆ ಮಾಡುವಾಗ ನನ್ನ ವ್ಯಕ್ತಿಗತವಾದಂಥ ಪ್ರಾರ್ಥನಾ ಒಂದು ಸಮಸ್ಯೆಗಳನ್ನು ಪ್ರಾರ್ಥನೆಯಲ್ಲಿ ದೇವರು ಜಯ ಕೊಡ್ತಾನೆ. ಕುಟುಂಬದಲ್ಲಿ ಆಶೀರ್ವಾದ ಬರಬೇಕಂದ್ರೆ ಕುಟುಂಬ ಸಮೇತವಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ನನ್ನ ಹಾಗೆ ನಿನ್ನ ಹಾಗೆ ಇಲ್ಲಿ ಒಂದು ಕುಟುಂಬ ಇದೆ. ಯಾರ ಕುಟುಂಬ ಅದು? ಯೋಬನ ಕುಟುಂಬ. ಯೋಬನ ಕುಟುಂಬದಲ್ಲಿ ಒಬ್ರು ಇಬ್ರು ಮಕ್ಕಳಲ್ಲ, 10 ಜನ ಮಕ್ಕಳು. ಎಷ್ಟು ಮಂದಿಗೆ? 10 ಮಂದಿ ಮಕ್ಕಳಿದ್ದಾರೆ. ಯಾರು ಇಲ್ಲ. 3 ಎಷ್ಟು ಜನರಿಗಿದ್ದಾರೆ? 4 ಜನ ಎಷ್ಟು ಜನರಿಗಿದ್ದಾರೆ? 5 ಜನ, 6 ಜನ. ನಮ್ಮಮ್ಮ ಇನ್ನು ನನ್ನ ಸಂಖ್ಯೆ ಹೇಳಿಲ್ಲಲ್ಲಮ್ಮ ಅಂತ ನನ್ನ ಮಕ್ಕ ನೋಡ್ತಾ ಇದ್ದಾಳೆ. ಯಾರು ಹೇಳು? ನಮ್ಮಮ್ಮ ಇಲ್ಲೇ ಕುತ್ಕೊಂಡಾಳೆ. ನಮ್ಮಮ್ಮ ಮತ್ತೆ ಬಂದಾರ ಅಂತ ಯೋಚನೆ ಮಾಡಬೇಡ್ರಿ. ಇಲ್ಲಿರುವಂಥವ್ರು ಪ್ರತಿಯೊಬ್ಬರು ಕೂಡ ನಮ್ಮಮ್ಮರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ನಾವು ಒಂದೇ ತಾಯಿಯ ಮಕ್ಕಳಾಗಿದ್ದಕ್ಕೋಸ್ಕರ ನಾವೆಲ್ಲರೂ ಏನಾಗಿದ್ದೇವೆ? ರಕ್ತ ಸಂಬಂಧಿಗಳಾಗಿದ್ದೇವೆ. ಹಲ್ಲೆಲೂಯಾ. ದೇವರ ಸನ್ನಿಧಿಯಲ್ಲಿ ಈ ದಿನ ಕುಟುಂಬ ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ಲರೂ ಕೂಡ ದೇವರ ಸನ್ನಿಧಿಯಲ್ಲಿ ನಾವು ಯಥಾರ್ಥವಾಗಿ ಕೂತ್ಕೊಂಡು, ಯೋಬನಿಗೆ 10 ಮಂದಿ ಮಕ್ಕಳಿದ್ರು, 3 ಹೆಣ್ಮಕ್ಳಿಗೆ ಮದುವೆ ಮಾಡಿ ಕಳಿಸಿದ್ರು ಕೂಡ ಅವರ ತಂದೆ ತಾಯಿ ಏನ್ ಮಾಡ್ತಿದ್ರಂತೆ? ಅಣ್ಣ ತಮ್ಮಂದಿರು ಅವರ ಮನೆಗೆ ಹೋಗಿ ನೀವು ಇವತ್ತು ಕುಟುಂಬ ಪ್ರಾರ್ಥನೆಗೆ ಬರಲೇಬೇಕಂತೇಳಿ ಏನ್ ಮಾಡ್ತಿದ್ರು? ಪ್ರತಿದಿನ ಸಾಯಂಕಾಲ ಅವರನ್ನು ಕರ್ಕೊಂಡು ಬಂದು ಆ ಒಂದು ಔತಣ ಕೂಟಕ್ಕೆ ಕೂಡಿಸಿಕೊಂಡು ಯೋಬನು ಪ್ರಾರ್ಥನೆ ಮಾಡ್ತಾ ಇದ್ನಂತೆ. ಏನಂತಂದ್ರೆ, ನನ್ನ ಮಕ್ಕಳು ಈ ದಿನ ಎಲ್ಲಾದ್ರೂ ತಪ್ಪಿ ಹೋಗಿದ್ದಾರೇನೋ, ಯಾವುದಾದ್ರೂ ಒಂದು ವಿಷಯದಲ್ಲಿ ತಪ್ಪಾಗಿ ಮಾತಾಡಿ
ಮಾಡಿದಾರೇನೋ, ಎಲ್ಲಾದರೂ ಕೆಟ್ಟ ಕೆಲಸಗಳನ್ನು ಮಾಡಿದಾರೇನೋ, ಎಲ್ಲಾದರೂ ಸೋತು ಹೋಗಿದಾರೇನೋ ಅಂತೇಳಿ ಯೋಬನು ತನ್ನ ಮಕ್ಕಳಿಗೋಸ್ಕರ ಪ್ರತಿದಿನ ಕುಟುಂಬ ಪ್ರಾರ್ಥನೆಯಲ್ಲಿ ಆರೈಕೆ ಮಾಡ್ತಾ ಇದ್ನಂತೆ. ಹಲ್ಲೆಲೂಯಾ. ನಾವು ಆರೈಕೆ ಮಾಡ್ತೇವೆ ಯಾವಾಗ? ತುಂಬ ಸುಸ್ತಾದಾಗ, ತುಂಬ ಡಾಕ್ಟ್ರಿಗೆ ಚೆನ್ನಾಗಿ ಆಗುತ್ತೆ ಅಂತ ಭರವಸೆ ಕೊಡದೇ ಇದ್ದಾಗ ನಾವು ಏನು ಮಾಡ್ತೇವೆ? ಆರೈಕೆ ಮಾಡ್ತೇವೆ. ದೇವರೇ ನನಗೆ ಚೆನ್ನಾಗಾದರೆ ನಾನು ಕಾಣಿಕೆ ಕೊಡ್ತೇನೆ, ದೇವರೇ ನನಗೆ ಚೆನ್ನಾಗಾದರೆ ಇಂಥದನ್ನು ನಾನು ಮಾಡ್ತೇನೆ ಅಂತ. ಆದರೆ ಯೋಬನು ಏನು ಮಾಡ್ತಾ ಇದ್ದ? ಪ್ರತಿದಿನ ದೇವರಿಗೆ ಆರೈಕೆ ಮಾಡ್ತಾ ಇದ್ದಂತೆ. ತನ್ನ ಬಾಯಿಯಿಂದಾಗಲಿ, ನಡೆಯಿಂದಾಗಲಿ, ನೋಟದಿಂದಾಗಲಿ, ನುಡಿಯಿಂದಾಗಲಿ, ನನ್ನ ಮಕ್ಕಳು ಎಲ್ಲಾದರೂ ತಪ್ಪಿ ಹೋದರೆ ಯೇಸುವಿನ ಪ್ರಾರ್ಥನಾ ಶಕ್ತಿಯಿಂದಲೇ, ಯೇಸುವಿನ ವಾಕ್ಯದ ಬಿಡುಗಡೆಯಿಂದಲೇ ನಮ್ಮ ಕುಟುಂಬವನ್ನು ನೀನು ಪ್ರತಿದಿನ ಕಾಪಾಡಬೇಕಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ಕುಟುಂಬವನ್ನು ಕಾಯಲಿಕ್ಕೆ ಯಾರು ಬೇಕು? ಯೇಸು ಬೇಕು. ನಮ್ಮ ಊರನ್ನು ಕಾಯಲಿಕ್ಕೆ ಯಾರು ಬೇಕು? ಊರು ಕಾಯುವಂತ ವ್ಯಕ್ತಿ ಇರಬೇಕು. ಯಾರಾದರೂ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಾವು ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ನಮಗೆ ಕಾಯಲಿಕ್ಕೆ ಆತನ ದೂತರು ತೂಗಡಿಸದಂತೆ, ನಿದ್ರಿಸದಂತೆ ಇಂದಿನಿಂದ ಸದಾಕಾಲ, ಸದಾಕಾಲ ಅಂದ್ರೆ ಯಾವಾಗ? ಇವತ್ತೊಂದೇ, ಈ ತಿಂಗಳೊಂದೇ ಅಲ್ಲ, ಸದಾಕಾಲ ಅಂದ್ರೆ ಈ ಭೂಮಿಗೆ ಹುಟ್ಟಿದ ದಿನದಿಂದ ಮೊದಲು ಮಾಡಿ ನನ್ನ ದೇಹದಲ್ಲಿ ಉಸಿರು ನಿಂತೋಗುತ್ತಲ್ಲ, ಯೇಸು ಎನ್ನುವಂಥ ಪದ ನಿಂತೋಗುತ್ತಲ್ಲ, ಆವಾಗಿನವರೆಗೆ ಯೇಸು ನಮ್ಮ ಮಧ್ಯದಲ್ಲಿ ಆತನು ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ಕಾಯಲಿಕ್ಕೆ ಆತನು ಯೋಗ್ಯನಾಗಿದ್ದಾನೆ. ಆ ಯೋಬನ ಕುಟುಂಬದಲ್ಲಿ 10 ಮಂದಿ ಮಕ್ಕಳನ್ನು ಕೂಡಿಸಿಕೊಂಡು, ಗಂಡ ಹೆಂಡತಿ ಮತ್ತೆ 10 ಮಂದಿಗೆ, ಅವರ 3 ಹೆಣ್ಮಕ್ಳಿಗೆ ಮದುವೆ ಆಗಿತ್ತಂದ್ರೆ ಎಷ್ಟು ಜನ ಆಗಿರ್ಬೋದು? ಅವರು ಒಂದು 6 ಜನ, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿಸಿ ಭಾಳ ಜನ ಇರ್ಬೋದು. ಅವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿದ ಆದಮೇಲೆ ಯೋಬನ ಏನು ಮಾಡ್ತಾ ಇದ್ದ? ಊಟ ಮಾಡ್ತಾ ಇದ್ದ. ಈಗಿನ ದಿನದಲ್ಲಿ ನಾವು ದೇವರನ್ನು ನಂಬಿದಂಥ ನಾವು, ನಮ್ಮ ಕುಟುಂಬ ದೇವರು ಆಶೀರ್ವಾದ ಮಾಡಬೇಕಂದ್ರೆ ಎರಡನೇದಾಗಿ ನಮ್ಮ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಇರಬೇಕು. ಹಲ್ಲೆಲೂಯಾ. ತಿಂಗಳಿಗೊಂದ್ಸರಿ, 3 ತಿಂಗಳಿಗೊಂದ್ಸರಿ ಪಾಸ್ಟರ್ನ ಕರೆಸಿ ಮಾಡುವಂಥ ಕುಟುಂಬ ಪ್ರಾರ್ಥನೆ ಅಲ್ಲ. ಯಥಾರ್ಥವಾಗಿ, ಏಕಾಂತವಾಗಿ, ಯಾವ ರೀತಿಯಾಗಿ ಒಬ್ಬಳೇ ಇದ್ದಾಗ ನೀನು ಏಕಾಂತ ಪ್ರಾರ್ಥನೆ ಮಾಡ್ತೀಯೋ, ನೀನು ನಿನ್ನ ಕುಟುಂಬದಲ್ಲಿ ಪ್ರತಿದಿನ ಕೂಡ ಕುಟುಂಬ ಪ್ರಾರ್ಥನೆ ಬಹಳ ಮುಖ್ಯವಾದದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈ ದಿನ ಕುಟುಂಬ ಪ್ರಾರ್ಥನೆ ಇಲ್ಲದೆ ಅನೇಕರ ಕುಟುಂಬಗಳಲ್ಲಿ ತುಂಬ ಸಮಸ್ಯೆಗಳು ಬರ್ತಾ ಇದ್ದಾವೆ, ತುಂಬ ಅಡಚಣೆಗಳು ಆಗ್ತಾ ಇದ್ದಾವೆ, ತುಂಬ ರೋಗಗಳು ಬರ್ತಾ ಇದ್ದಾವೆ, ತುಂಬ ಅಸಮಾಧಾನಗಳು ಬರ್ತಾ ಇದ್ದಾವೆ. ಆ ಕುಟುಂಬ ಪ್ರಾರ್ಥನೆ ಯಾರು ಮಾಡುವುದಿಲ್ಲವೋ ಅವರ ಕುಟುಂಬದಲ್ಲಿ ನೆಮ್ಮದಿಯಾಗಿರ್ಲಿಕ್ಕೆ ಆಗಲ್ಲ. ಈ ದಿನ ನೀನು ನೆಮ್ಮದಿಯಾಗಿರಬೇಕು, ಸಂತೋಷವಾಗಿರಬೇಕು, ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಂದ್ರೆ ಎರಡನೇದಾಗಿ ಕುಟುಂಬ ಪ್ರಾರ್ಥನೆ ಬಹಳ ಮುಖ್ಯವಾದದ್ದು. ಹಲ್ಲೆಲೂಯಾ. ಕುಟುಂಬ ಪ್ರಾರ್ಥನೆ ಮಾಡಿದಂಥ ವ್ಯಕ್ತಿ ಇನ್ನೊಬ್ಬನಿದ್ದಾನೆ ಬೈಬಲಲ್ಲಿ. ಯಾರು ಗೊತ್ತಾ? ಕೊರ್ನೇಲನು. ಕೊರ್ನೇಲನು ಕೂಡ ದೇವರ ಒಂದು ಸನ್ನಿಧಿಯಲ್ಲಿ ತಾನು ಭಕ್ತನಾಗಿದ್ದು ಜೀವನ ಮಾಡುವುದಲ್ಲ, ತನ್ನ ಕುಟುಂಬ ಸಮೇತವಾಗಿ ದೇವರಿಗೆ ಭಯಪಟ್ಟು, ದೇವರಿಗೆ ಯಥಾರೀತಿಯಾಗಿ ಪ್ರತಿದಿನ ಸಾಯಂಕಾಲನೋ ಬೆಳಗ್ಗೆನೋ ಅವರಿಗೆ ಟೈಮ್ ಸಿಕ್ಕಾಗಲೆಲ್ಲ ಕುಟುಂಬ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಕೊರ್ನೇಲನನ್ನ ದೇವರು ಮಧ್ಯಾಹ್ನದ ಸಮಯದಲ್ಲಿ ದರ್ಶನವನ್ನು ಕೊಟ್ಟಂಥ ಒಂದು ಯೋಚನೆಯನ್ನು ಕೊರ್ನೇಲನು ಹೊಂದಿಕೊಂಡ. ಹಲ್ಲೆಲೂಯಾ. ಕೊರ್ನೇಲನಿಗೆ ದೇವರು ಆಶೀರ್ವಾದ ಕೊಟ್ಟ ಯಾವಾಗ ಗೊತ್ತಾ? ತನ್ನ ಕುಟುಂಬ ಸಮೇತವಾಗಿ ದೇವರಿಗೆ ಭಯಪಟ್ಟು ಪ್ರಾರ್ಥನೆ ಮಾಡಿದ್ದಕ್ಕಾಗಿ. ಎರಡನೇದಾಗಿ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡುವಂಥ ಭಕ್ತರ ಜೀವಿತದಲ್ಲಿ ಖಂಡಿತವಾಗಿ ದೇವರು ಆಶೀರ್ವಾದ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಮೂರನೇದಾಗಿ, ಕೊನೆಯದಾಗಿ ನಾನು ಹೇಳಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ, ಸಭೆಯ ಪ್ರಾರ್ಥನೆ ಮಾಡಬೇಕು. ಮೂರನೇದಾಗಿ ಸಭೆಯ ಪ್ರಾರ್ಥನೆ. ಅದೆಂಗಿರುತ್ತೆ? ಒಂದ್ಸರಿ ವಾಕ್ಯವನ್ನು ನೋಡೋಣ. ನಾವು ಅಪೊಸ್ತಲ ಕೃತ್ಯಗಳು ನಾವು ತೆಗೆಯೋಣ. 11ನೇ ಅಧ್ಯಾಯ 5ನೇ ವಚನ 6ನೇ ವಚನ ನಾವು ಓದಿಕೊಳ್ಳೋಣ.
ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತೆ ಆ ಯೋಹಾನ ಬರೆದಂಥ ಪುಸ್ತಕ 6ನೇ ಅಧ್ಯಾಯ 20ನೇ ವಚನದಲ್ಲಿ ಆ ಒಂದು ವಚನವನ್ನು ಮಾತ್ರ ನಾವು ಓದಿ ಮುಂದಿನ ಸಮಯದಲ್ಲಿ ನಾವು 6:10 ಯೋಹಾನ 6:20ನೇ ವಚನ, 6ನೇ ಅಧ್ಯಾಯ 20ನೇ ವಚನ. ಆದರೆ ಆತನು ಅಂಜಬೇಡಿರಿ ನಾನು ಅಂದನು. ಆಗ ಆತನನ್ನು ದೋಣಿಯೊಳಗೆ ಕರಕೊಳ್ಳುವುದಕ್ಕೆ ಮನಸ್ಸಾಗಿದ್ದರೆ ಮತ್ತು ಆ ಕ್ಷಣವೇ ಆ ದೋಣಿಯು ಅವರು ಹೋಗಬೇಕೆಂದಿದ್ದ ಭೂಮಿಗೆ ಮುಟ್ಟಿತು. ಹಲ್ಲೆಲೂಯಾ. ಇಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅಪೊಸ್ತಲರ ಕೃತ್ಯಗಳಲ್ಲಿ ನಾವು 11ನೇ ಅಧ್ಯಾಯ 5ನೇ ವಚನದಿಂದ 10 ವಚನಗಳು ನಾವು ನೋಡುವುದಾದರೆ, 2ನೇ ಅಧ್ಯಾಯ 46ನೇ ವಚನದಿಂದ 47 ವಚನಗಳು ನಾವು ನೋಡಿಕೊಳ್ಳುವುದಾದರೆ, ಅಲ್ಲಿ ಸಭೆಯಾಗಿ ಸೇರಿ ಅಪೊಸ್ತಲರೆಲ್ಲರೂ ಕೂಡ 12 ಜನ ಶಿಷ್ಯರು ಕೂಡ ಸಭೆಯಾಗಿ ಸೇರಿ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಅಲ್ಲಿ ನಾವು ಒಂದು ಅಧ್ಯಾಯದಲ್ಲಿ ಕೂಡ ಈ ರೀತಿಯಾಗಿ ನಾವು ನೋಡ್ತೇವೆ. ಸಭೆಯಾಗಿ ಸೇರಿ ರೊಟ್ಟಿಯನ್ನು ಮುರಿದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ದಿನ ನಾವು ಮನೆಯಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡುವುದಲ್ಲ, ಜೂಮಲ್ಲಿ ಜಾಯ್ನ್ ಆಗಿ ಪ್ರಾರ್ಥನೆ ಮಾಡುವುದಲ್ಲ, ಏಕಾಂತವಾಗಿ ಪ್ರಾರ್ಥನೆ ಮಾಡುವುದಲ್ಲ. ಇವೆಲ್ಲದರ ಮಧ್ಯದಲ್ಲಿ ಮತ್ತೆ ದೇವರು ನಮಗೆ ಅತ್ಯುತ್ತಮವಾದಂಥ ಆಲೋಚನೆ ಕೊಡ್ತಾ ಇದ್ದಾನೆ. ಏನಂತಂದ್ರೆ ಸಭೆಯಾಗಿ ಸೇರಿ ಪ್ರಾರ್ಥನೆ ಮಾಡುವಂಥದ್ದು. ಹಲ್ಲೆಲೂಯಾ. ಈ ದಿನ ನಾವು ಗುಂಪಾಗಿ ಸೇರಿ ಒಂದು ಮದುವೆಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೇವೆ, ಗುಂಪಾಗಿ ಸೇರಿ ಒಂದು ಫಂಕ್ಷನ್ ಅನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಆದರೆ ಸಭೆಯಾಗಿ ಸೇರಿ ಪ್ರಾರ್ಥನೆ ಮಾಡದಿದ್ದರೆ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಬರಲ್ಲ. ಹಲ್ಲೆಲೂಯಾ. ನಾವು ಏಕಾಂತವಾಗಿ ಪ್ರಾರ್ಥನೆ ಮಾಡುವುದು ಎಷ್ಟು ಮುಖ್ಯನೋ, ಕುಟುಂಬ ಪ್ರಾರ್ಥನೆ ಮಾಡುವುದು ಎಷ್ಟು ಮುಖ್ಯನೋ, ಹಾಗೆಯೇ ಪ್ರತಿ ವಾರಕ್ಕೊಂದು ಸಾರಿ ಸಭೆಯಾಗಿ ಸೇರಿ ನಾವು ಪ್ರತಿ ಭಾನುವಾರ ಸಭೆಗೆ ಬಂದು ಒಂದು ವಾರ ಕೂಡ ತಪ್ಪಿಸದೆ, ಒಂದು ವಾರ ತಿಂಗಳಲ್ಲಿ ಒಂದು ವಾರ ಕೂಡ ಬಿಡದೆ ನಾವು ಎಡಬಿಡದೆ ಪ್ರಾರ್ಥನೆ ಮಾಡುವುದಾದರೆ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ದೇವರು ಆಶೀರ್ವಾದವನ್ನು ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಅಪೊಸ್ತಲರ ಕೃತ್ಯಗಳಲ್ಲಿ ಆಗಿನ ಕಾಲದಲ್ಲಿ ನಾವು ನೋಡುವುದಾದರೆ ಅವರು ಸಭೆಯಾಗಿ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಹಲ್ಲೆಲೂಯಾ. ಪೇತ್ರನು ಕೂಡ ಅಷ್ಟೇ, ಪೌಲನು ಕೂಡ ಅಷ್ಟೇ. ಅವರು ಸೆರೆಮನೆಯಲ್ಲಿದ್ದಾಗ ಯಾರು ಪ್ರಾರ್ಥನೆ ಮಾಡಿದ್ರು? ಸಭೆಯವರು ಸೇರಿ ಏನು ಮಾಡಿದ್ರು? ಪ್ರಾರ್ಥನೆ ಮಾಡಿದಾಗ ಬಿಡುಗಡೆ ಸಿಕ್ಕಿತು. ಈ ದಿನ ನಮಗೆ ದೇವರು ಬಿಡುಗಡೆ ಕೊಡಬೇಕು, ನಮ್ಮ ಕುಟುಂಬದಲ್ಲಿ ದೇವರು ಆಶೀರ್ವಾದ ಮಾಡಬೇಕಂದ್ರೆ ಸಭೆಯಾಗಿ ಸೇರಿ ಪ್ರಾರ್ಥನೆ ಮಾಡುವುದಾದರೆ ನಮ್ಮ ಕುಟುಂಬದಲ್ಲಿ ದೇವರು ಖಂಡಿತವಾಗಿ ಆಶೀರ್ವಾದವನ್ನು ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಒಂದನೇದಾಗಿ ಏನು? ಏಕಾಂತವಾದ ಪ್ರಾರ್ಥನೆ. ಎರಡನೇದಾಗಿ ಕುಟುಂಬ ಪ್ರಾರ್ಥನೆ. ಮೂರನೇದಾಗಿ ಸಭೆಯ ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗ್ಲೂ ದೇವರು ಪೌಲ ಸೀಲನಿಗೆ ಕೊಟ್ಟಂಥ ಆಶೀರ್ವಾದ ಈ ದಿನ ನಮಗೆ ಕೂಡ ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅನೇಕರ ಕುಟುಂಬದಲ್ಲಿ ಆರಾಮಿಲ್ದಾಗೆ ಯಾರು ಪ್ರಾರ್ಥನೆ ಮಾಡಿದರೆ ಆರೋಗ್ಯವನ್ನು ದೇವರು ಕೊಟ್ಟಿದ್ದಾನೆ. ಸಭೆಯಾಗಿ ಸೇರಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಮಂಚದಲ್ಲಿ ಮಲಗಿರುವಂಥ ಆ ಒಂದು ಬಲಹೀನತೆಯಲ್ಲಿರುವಂಥ ಅನಾರೋಗ್ಯದಲ್ಲಿರುವಂಥ ವ್ಯಕ್ತಿಗಳನ್ನು ಯಾರೆಲ್ಲ ದೇವರು ಯಾರ ಪ್ರಾರ್ಥನೆ ಕೇಳಿಸ್ಕೊಂಡು ದೇವರು ಗುಣಪಡಿಸಿದ್ದಾನೆ? ಸಭೆಯ ಪ್ರಾರ್ಥನೆ. ನನ್ನ ಜೀವಿತದಲ್ಲಿ ಕೂಡ ಅಷ್ಟೇ. ದರ್ಶಿತಗೆ ತುಂಬ ಆರಾಮಿಲ್ದಾಗೆ ನಾನು ಒಂದು ಭಾನುವಾರ ಇಲ್ಲಿ ಇಲ್ಲದಲೇ ನಾವು ಏನು ಮಾಡಿದ್ವಿ, 2017-18ನೇ ಇಸ್ವಿಯಲ್ಲಿ ಅಂದುಕೊಳ್ತೇನೆ, ಅಕ್ಟೋಬರ್ ತಿಂಗಳಲ್ಲಿ ತುಂಬ ಆರಾಮಿಲ್ಲದಂಥ ಪರಿಸ್ಥಿತಿಯಲ್ಲಿ ಆ ಮಗಳು ಇನ್ನೇನು ಜೀವಂತವಾಗಿ ಇರಲಿಕ್ಕೆ ಆಗಲ್ಲ ಅನ್ನುವಂಥ ಸಂದರ್ಭಗಳು ಬಂದಾಗ ನಿಮೋನಿಯಾ ತುಂಬ ಮಗಳಿಗೆ ಹೆಚ್ಚು ಕಡಿಮೆ ಮಾಡಿ 5 ದಿನ 6 ದಿನ ನಾವು ಹಾಸ್ಪಿಟ್ಲಲ್ಲಿ ಇದ್ದಾಗ ದೇವ ಸೇವಕರು ಬಂದು ಸಭೆಯಾಗಿ ಸೇರಿ ಪ್ರಾರ್ಥನೆ ಮಾಡಿದಾಗ ಸೋಮವಾರದಿಂದನೇ ಆ ಮಗಳಿಗೆ ದೇವರು ಆರೋಗ್ಯವನ್ನು ಕೊಟ್ಟ. ಹಲ್ಲೆಲೂಯಾ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಕೂಡ ಆರಾಮಿಲ್ಲದಂಥ ಪರಿಸ್ಥಿತಿಯಲ್ಲಿ ನಾವು ದೇವರ ಸನ್ನಿಧಿಗೆ ಬಂದು ಹೇಳಿ ಪ್ರಾರ್ಥನೆ ಮಾಡುವಾಗ, ಸಭೆಯಾಗಿ ಪ್ರಾರ್ಥನೆ ಮಾಡಿದಾಗ ಆ ಪೌಲ ಸೀಲರಿಗೆ ಬಿಡುಗಡೆಯನ್ನು ಕೊಟ್ಟಂತ ದೇವರು, ಸಭೆಯಾಗಿ ಪ್ರಾರ್ಥನೆ ಮಾಡಿದಾಗ ಅಪೊಸ್ತಲ ಕಾಲದಲ್ಲಿ ದೇವರು ಆಶೀರ್ವಾದ ಮಾಡಿದ ಹಾಗೆ ಈ ದಿನ ನಿನ್ನ ಜೀವಿತದಲ್ಲಿ ದೇವರು ಆಶೀರ್ವಾದ ಮಾಡಬೇಕಂದ್ರೆ ಸಭೆಯಾಗಿ ನಾವು ಪ್ರಾರ್ಥನೆ ಮಾಡುವುದಾದ್ರೆ ಇನ್ನೊಬ್ಬರ ಕಷ್ಟಗಳನ್ನು
ಕಷ್ಟಗಳನ್ನು ದೇವರು ತೆಗೆದು ಹಾಕ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಈ ದಿನ ನಿನಗೇನೇ ಕಷ್ಟ ಇರಬಹುದು, ನಿನ್ನ ಸಭೆಯವರ ಹತ್ರ ಹೇಳಿ ಒಬ್ಬರ ಕೈ ಒಬ್ಬರು ಹಿಡಿದು ನೀವು ಪ್ರಾರ್ಥನೆ ಮಾಡುವುದಾದರೆ, ಕುಟುಂಬ ಸಮೇತವಾಗಿ ಪ್ರಾರ್ಥನೆ ಮಾಡುವುದಾದರೆ, ಏಕಾಂತವಾಗಿದ್ದು ಪ್ರಾರ್ಥನೆ ಮಾಡುವುದಾದರೆ, ಅಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಬಂದು ಆತನ ಹಸ್ತವನ್ನು ಚಾಚಿ ನಮಗೆ ಬಿಡುಗಡೆ ಕೊಟ್ಟು ಅನೇಕ ಮಹತ್ಕಾರ್ಯಗಳನ್ನು ಮಾಡಿ ಆಶೀರ್ವಾದ ಮಾಡಲಿಕ್ಕೆ ದೇವರು ಮಾತ್ರ ಶಕ್ತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಚಿಕ್ಕ ಮಾತುಗಳನ್ನು ದೇವರು ಆಶೀರ್ವದಿಸುವ ಹಾಗೆ ಮುಂದಿನ ಸಮಯವನ್ನು ನಾನು ದೈವ ಸೇವಕರಿಗೆ ಒಪ್ಪಿಸ್ತೇನೆ.